ಲೋ ಹೋಗ್ಬಿಟ್ಟು ಆ ತೆಂಗಿನಕಾಯ್ದು ಕಾಸೆಲ್ಲನೂ ವಸೂಲಿ ಮಾಡ್ಕೊಂಬಿಟ್ಟು ಬರ್ಲಾ ಸರ್ನ ಹೋಗ್ಬಿಟ್ಟು ಸರಿನೇ ಅಪ್ಪ ತಿರುಗಿ ಬಂದು ರೇಗಾಡ್ತದೆ. ಎಲ್ಲಿ ವಸೂಲಿ ಮಾಡ್ರ ಕಾಸು ಅಂತ ಹೇಳ್ಬಿಟ್ಟು ನನಗೆ ಮೊನ್ನೆನೇ ಹೇಳಿತ್ತು ಹೋಗು ಅಂತ ಹೇಳ್ಬಿಟ್ಟು ನಾನು ಮನೆ ಟೆನ್ಷನಾಗಿ ಹೋಗ್ಲೇನೇ ಇಲ್ಲ. ಹೊಸಿ ಹೋಗ್ಬಿಟ್ಟು ಸರ್ನ ವಸೂಲಿ ಮಾಡ್ಕೊಂಬಿಟ್ಟು ಬಂದ್ಬಿಡು. ನಾನು ಇಲ್ಲೆಲ್ಲ ಕೆಲಸದವ್ರು ಬಂದವ್ರಲ್ಲ ಆ ಕೆಲಸದವ್ರ ನೋಡ್ಕೊತಾ ಇದ್ದೀನಿ. ಇನ್ನೂ ಬೇಜಾನ್ ಕೆಲಸ ಐತೆ. ಹಂಗೇನಿಯ ಮನೆಯಾಗೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಡು, ಅಡುಗೆ ಮಾಡ್ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಕೂಲರ್ ಬಂದವ್ರೆ ಅಂತ ಹೇಳ್ಬಿಟ್ಟು ಸರಿನಾ? ಸರಿ ಕಣಣ್ಣ ಆಯ್ತು ಹೇಳ್ತೀನಿ ಹೇಳು. ಇವನೇ ಅಲ್ವಾ ನಮ್ಮ ಪೊದ್ದು ಗಂಡ? ಏನು ನನಗಿನ್ನ ಸಂದಕವನ? ಹ, ಏನು ಸಂದಕವನೆ? ಪೊದ್ದಿ ಏನು ನೋಡ್ಬಿಟ್ಟು ಇಷ್ಟಪಟ್ಲು ಅಂತ ನೀನು ಗೊತ್ತಾಯ್ತಿಲ್ವಲ್ಲ ನನಗೆ. ಏನು ಸಂದಕವನೆ ನೋಡು, ಒಳ್ಳೆ ಹೆಂಗವನೆ ಅಂತ ಹೇಳ್ಬಿಟ್ಟು ಸಾದಾ ಸೀದಾ ಮನುಷ್ಯ ಇದ್ದಂಗೆ ಅವನೆ. ಅಂಥದ್ರಾಗೆ ನನ್ನನ್ನು ಬೇಡ ಅಂದ್ಬಿಟ್ಟು ಇವನ್ನ ಹ್ಞೂ ಅನ್ನೋಂಥದ್ದು ಇವನ್ತಾಗಿ ಏನು ಐತೆ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಇವ್ ನನ್ನ ಮಗನ್ನ ಹೆಂಗನ ಮಾಡಿ ಪೊದ್ದು ಬಿಟ್ಬಿಟ್ಟು ಹೊರ್ಟೋಗ್ಬಿಡ್ಬೇಕು. ಇವನು ಹಂಗೆ ಮಾಡಬೇಕು. ಪೊದ್ದು ಡಾರ್ಲಿಂಗ್ ನನ್ನ ಜೊತೆಯಾಗಿ ನೀನೇ ಬರಬೇಕು. ಇವನೇನು ಕೆಟ್ಟವನ ಒಳ್ಳೆಯವನ ಒಂದು ಗೊತ್ತಾಯ್ತಿಲ್ವಲ್ಲ. ಇವನ ಬಗ್ಗೆ ವಿಚಾರನೇ ಮಾಡಿಲ್ಲ ನಾನು. ಆದ್ರೂ ನನಗಿನ್ನ ಏನ್ರಿಗೂ ಇವನು ಶಾನೆ ಇಲ್ಲ. ಎಲ್ಲ ನನಗಿನ್ನ ಕಮ್ಮಿನೇನಿಯ. ಇವನಿಗಿನ್ನ ನಾನೇ ಸೂಪರಾಗಿದ್ದೆ. ಈಗೇನೋ ದೆವ್ವಾಗಿದ್ದೀನಿ, ಆದರೆ ಅದಕ್ಕಿಂತ ಮುಂಚೆ ನಾನೇ ಸೂಪರ್ ಹೀರೋ ಥರ ಇದ್ದೆ ನಾನು. ಆದರೆ ಈ ನನ್ನ ಮಗ ನನ್ನೇ ನೆನೆಯ ಇದು ಮಾಡ್ಕೊಂಡವನಿ ಅಂತಂದರೆ ಇಲ್ಲ, ಇವನಂತೂ ಬಿಡೋಕ್ಕಿಲ್ಲ ನಾನು. ಲೋ, ಅವನು ಏನ್ಲ ನಮ್ಮನು ಹೇಳಿದ ಮತ್ತೆ ಕೇಳೋದೇ ಇಲ್ಲ. ನಾನು ನೀನು ಅಷ್ಟೇ ಹೊಲ್ತಾಕ್ ಬಂದ್ಬಿಟ್ಟು ವಿಚಾರ ಮಾಡ್ಕೊಂಡು ನೋಡ್ಕೊತೀವಿ. ಆದರೆ ಅವ್ನಿಗೆ ಎಲ್ಲಿ ಹೋಯ್ತಾನೆ ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ. ನಿನಗೂ ಅವನಿಗೂ ಎಲ್ಲ ಒಬ್ಬೊಬ್ಬರೇ ತಾನೇ ಫ್ರೆಂಡುಗಳಿರೋದು. ಒಂದು ಕಿತ ವಿಚಾರಿಸ್ಲಾ, ನಿಮ್ಮ ಅಣ್ಣ ಎಲ್ಲೋಯ್ತಾನೆ ಅಳ್ನಣ್ಣ ಅಂತ ಹೇಳ್ಬಿಟ್ಟು. ನಾ ಕಾಣೆ ಕಣಪ್ಪ ಈ ಕಡೆ ಬರೋದು ಕಾಣೆ. ಅದೇನೋ ಆಫೀಸು ಗೀಫೀಸಿಗೆ ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಏನೋ ಆಫೀಸ್ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಯ್ತಾನೆ ಬತ್ತಾನೆ. ಅದೇನು ಮಾಡ್ತಾವನೋ ಏನು ಬಿಡ್ತಾವನೋ ಅವ್ನಿಗೆ ಏನಿಯ ಗೊತ್ತಾಗಬೇಕು. ಅಣ್ಣ, ಅವನು ಮೊದಲಿಂದನೂ ಪ್ಯಾಟೆನಾಗವನಲ್ಲ. ಅವ್ನಿಗೆ ಅದೆಲ್ಲ ಇಷ್ಟ ಇಲ್ಲ ಬಿಡು. ಅವ್ನ ಪಾಡ್ಗವನು ಆರಾಮಾಗಿ ನೀನ್ಯಾ ಹೆಂಗೋ ಓಡಾಡ್ಕೊಂಡಿರ್ಲಿ ಅವಣ್ಣ. ನಮ್ಗೆ ಯಾಕೆ? ಏನೋ ಕೆಲಸ ಮಾಡ್ಕೊಂಡು ಸಂದಾಕಿದ್ರೆ ಸಾಕು. ಇನ್ನೇನಂತೆ ಈ ಕೆಲಸ ಮಾಡಬೇಕು ಅಂದರೆ ನಮಗಂತೂ ಅಂತ ಇದ್ಯಾ ಬುದ್ಧಿ ಶಾನೆ ಇಲ್ಲ. ವ್ಯವಸಾಯ ರೂಢಿ ಆಗ್ಬಿಟ್ಟೈತೆ, ನಾವು ಮಾಡ್ಕೊಳ್ಳೋಣ ಬಿಡು. ಏನೋ ದುಡ್ಕೊಂಡು ಸಂದಾಗಿದ್ರೆ ಸರಿ, ಅಡ್ದಾರಿ ಹಿಡಿದಿದ್ದಂಗೆ. ಅಡ್ಗಿಡ್ದಾರಿ ಹಿಡಿದ್ಬಿಟ್ಟ ಅಂದರೆ ಕಷ್ಟ ಆಯ್ತದೆ. ಅಯ್ಯೋ ಸರಿ, ನೀನು ಹೋಗು, ನಾನು ನೋಡ್ಕೊತೀನಿ. ಹೊಲದ ಕಡೆ ನೋಡ್ಕೊತೀನಿ. ಮಂತಕ್ಕೆ ಹೋಗ್ಬಿಟ್ಟು ಅಡುಗೆ ಪಡ್ಗೆ ಎಲ್ಲ ಮಾಡಿಸ್ಕೊಂಬಿಟ್ಟು ಹಂಗೆ ನೀವು ಕೂಲರ್ಗೆ ಎತ್ಕೊಂಬಿಟ್ಟು ತಗೊಂಬಿಟ್ಟು ಬಂದ್ಬಿಡು. ಸರಿ, ನಾನು ಕೂಲರ್ ಸುಮ್ಮನೆ ಕುಂತ್ಕೊಬಿಡ್ತಾರೆ. ನಾವು ಹೋಗ್ಲಿಲ್ಲ ಅಂದರೆ ಕ್ಯಾಮೆ ನೀನು ಅಡಿಯೋಕ್ಕಿಲ್ಲ, ನಾನು ಹೋಯ್ತೀನಿ. ಏನೋ ಬಿಡು, ವ್ಯವಸಾಯ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ನನಗೆ. ಬರೀ ವ್ಯವಸಾಯ ಮಾಡೋದೇನೇ ಆಯಿತು ನಮ್ಮ ಬಾಳುನುವೆ. ಏನೂ ಮಾಡೋಕ್ಕಾಗಕ್ಕಿಲ್ಲ. ಮಾಡಬೇಕಲ್ಲ. ನನ್ನ ಮಗಂಗೆ ಮಾಡ್ತೀನಿ ರೀ ಇವಾಗ ಸರಿಯಾಗಿ. ಲೇ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಆಯ್ತಾ? ಯಾರು 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 ಮಾತಾಡ್ತಿರೋದು? ಅಯ್ಯೋ, ನಮ್ಮ ಅಣ್ಣನ? ಅಡೋ, ನೀನಾ? ಇವಣ್ಣ ಅಷ್ಟು ದೂರ ನಡ್ಕೊಂಡು ಹೋಯ್ತೈತೆ, ಮಾತಾಡೋದು ಕೇಳಿಸಕ್ಕಿಲ್ವಲ್ಲ. ಏಯ್, ಮಾತಾಡ್ತಿರೋದು ಕೇಳಿಸ್ತಾ ಆಯ್ತಾ ಅಂತ ಅಷ್ಟೇ ಕೇಳಿದ್ನಿನ. ಯಾರು ಮಾತಾಡ್ತಾವ್ರೆ ಅದೆಲ್ಲ ನಿನಗೆ ಬೇಕಾಗಿಲ್ಲ. ಯಾರು? ಕೇಳಿಸ್ತೈತೆ, ಮಾತಾಡ್ತಿರೋದು ಕೇಳಿಸ್ತೈತೆ. ಯಾರು ಅಂತ ಮಾತ್ರ ಗೊತ್ತಾಯ್ತಿಲ್ಲ. ಯಾರು ನೀವು? ಎಲ್ಲಿಂದ ಮಾತಾಡ್ತಿದ್ದೀರಾ? ಯಾರು ನೀವು? ಅಯ್ಯೋ ದೇವ್ರೇ. ಲೇ, ಎಲ್ಲಿಂದ ಮಾತಾಡ್ತೀನಿ? ಓಡೋಗ್ಬಾರ್ದು. ಓಡೋದೆ ಅಂದರೆ ಅಡ್ಡ ಹಾಕ್ಬಿಡ್ತೀನಿ ಅಷ್ಟೇನೆ. ನೋಡು, ನಾನು ಹೇಳೋದನ್ನ ಕೇಳು. ನಾನು ದೆವ್ವ ಮಾತಾಡ್ತಿರೋದು. ಅಯ್ಯಯ್ಯಯ್ಯಯ್ಯೋ, ದೆವ್ವ ನನ್ನನ್ನು ಮಾತಾಡಿಸ್ತಾ ಆಯ್ತಾ? ಸುಳ್ಳು, ದೆವ್ವ ಅಲ್ಲ. ಯಾರು ನೀವು ದೆವ್ವನ? ಅಯ್ಯೋ ಅಯ್ಯೋ, ನಾನು ಬಿಟ್ಬಿಡು. ನಾನೇನು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ನಾನು ಬಿಟ್ಬಿಡು, ನಾನು ಹೊಂಟೋಯ್ತೀನಿ. ಬಿಟ್ಬಿಡು, ನನ್ನ ಬಿಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ಏಯ್, ಎದ್ರು ಪುಕ್ಳು ನನ್ನ ಮಗನೇ. ಮೊದಲು ನಾನು ಹೇಳೋದನ್ನ ಕೇಳಿಸ್ಕ. ನೋಡು, ಈಗ ನೀನು ಸೀದಾ ಪದ್ದು ಹತ್ರ ಹೋಯ್ತೀಯ. ಹೋಗ್ಬಿಟ್ಟು ನೋಡು, ನನಗೂ ನಿನಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳ್ಬಿಟ್ಟು ನೀನು ಆಮೇಕಿಂದ ಪದ್ದುಗೆ ಡೈವರ್ಸ್ ಕೊಡ್ತೀಯ. ಪದ್ದುನ ತವ್ರ ಮನೆಗೆ ಕಳಿಸ್ತೀಯ. ಆಮೇಲೆ ಪದ್ದು ಜೊತೆ ನಾನು ಇರ್ತೀನಿ, ಸರಿನಾ? ನೋಡು, ನಿನ್ನ ಪಾಡಿಗೆ ನೀನು ಹೋಗ್ಬಿಡ್ಬೇಕು. ನನ್ನ ಮಗನೇ, ನಾನು ಮದುವೆ ಮಾಡ್ಕೊಬೇಕಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟು ಪಟಾಯಿಸ್ಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಹಿಂಗೆಲ್ಲ ಮಾಡ್ತಾಯಿದ್ದೀಗ ನೀನು. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ಕಣಲ್ಲಿ ನಾನು. ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಪೊದ್ದು ಯಾವತ್ತಿದ್ರೂ ನನ್ನೋಳು. ಅವೋ, ಅಯ್ಯಯ್ಯೋ, ದೆವ್ವ ಅಲ್ಲೇ ಪದ್ದಿ. ಯವ್ವ, ಈ ನನಗೇನು ಭ್ರಮೆನಾ ಏನು ಅಂತ ನೀನು ಗೊತ್ತಾಯ್ತಿಲ್ವ ನನಗೆ? ಏನಾಗೋಗ್ಬಿಟ್ಟೈತೆ ನನಗೆ? ನಿಜವಾಗ್ಲೂ ದೆವ್ವನಿನ ಮಾತಾಡ್ತಿರೋದು ನನಗೇನು ಅರ್ಥನೇ ಆಯ್ತಿಲ್ಲ. ಏನು ಮಾತಾಡ್ತಾ ಐತಿ ಅಂತಲೇ ಅರ್ಥ ಆಯ್ತಿಲ್ಲ. ಪದ್ದಿ ಯವ್ವ ಪದ್ದಿ. ಲೇ, ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣ್ಲಾ. ನಾನು ಏನು ಹಿಂದಿನ ಕಾಲದವನಲ್ಲ, ನಾನು ನಿಮ್ಮ ಕಾಲದವನೇನಿಯ. ಬೇಜಾನ್ ನಾನು ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಇಷ್ಟೊಂದು ಓವರ್ ಆಕ್ಟಿಂಗು ಅಷ್ಟೊಂದು ನಿನ್ನ ಪೇಸಕ್ಕೆ ಸೆಟ್ ಆಗೋಕ್ಕಿಲ್ಲ. ನಾನು ಏನು ಹೇಳೋದನ್ನ ಅಷ್ಟು ಮಾತ್ರ ಮಾಡು. ನನ್ನ ಪೊದ್ದುನ ನನಗೆ ಬಿಟ್ಕೊಟ್ಬಿಡು ಅಷ್ಟೇ. ನೀನಿಯ ಪೊದ್ದು ನನಗೆ ಬೇಕು. ನನ್ನ ಜೊತೆನೇ ಅವಳು ಬಾಳ್ಮೆ ಮಾಡಬೇಕು. ಯವ್ವ, ಸತ್ತೋಗಿದ್ದೀನಿ ಅಂತ ಹೇಳ್ತೀಗಲ್ಲ, ಸತ್ತೋಗ್ರವ್ರ ಜೊತೆ ಹೆಂಗೆ ಬಾಳ್ಮೆ ಮಾಡೋಕ್ಕಾಯ್ತದೆ? ಅಯ್ಯೋ ಪದ್ದಿ, ಯವ್ವ, ಇದೇನು ಕನಸ ನಿಜನ ಒಂದು ಗೊತ್ತಾಯ್ತಿಲ್ಲ. ನಿನಗೆ ಯಾಕ್ಲಾ ನಾನು ಹೆಂಗನ ಸಂಸಾರ ಮಾಡ್ತೀನಿ. ಅವಳ ಜೊತೆ ಇದ್ಕೊಂಡು ಅವಳ ಜೊತೆ ಓಡಾಡ್ಕೊಂಡು ಇನ್ನೇ ಸಂಸಾರ ಮಾಡ್ತೀನಿ.
ಅದನ್ನ ಕಟ್ಕೊಂಡು ನಿನ್ಗೇನು ಆಗಬೇಕಾಗಿಲ್ಲ. ನೋಡು, ನನಗೆಲ್ಲ ಗೊತ್ತು ನಿನ್ನ ವಿಷಯ, ಪೊದ್ದು ವಿಷಯ ಎಲ್ಲ ಗೊತ್ತು. ನೀನೇನು ಪೊದ್ದುನ ಸಂದಾಕ ನೋಡ್ಕೊಳಕ್ಕಿಲ್ಲ ಗೊತ್ತು. ನೀನು ಸಂದಾಕ ನೋಡ್ಕೊಳಂಗಿದ್ರೆ ಇಲ್ಲೇ ಕಿರ್ಸ್ಕೊತಾ ಇದ್ದೆ, ರಾಣಿ ಥರ ನೋಡ್ಕೊತಾ ಇದ್ದೆ. ನೀನು ಪೊದ್ದಿನ ಸಂದಾಕ ನೋಡ್ಕೊಳಕ್ಕಿಲ್ಲ, ನಾನು ನೋಡ್ಕೊಂಡಷ್ಟು. ನಿನಗೂ ನನಗೂ ಯಾವ ಹೋಲ್ಕೆನೂ ಇಲ್ಲ. ನೋಡು, ಹೋಗಿ ಪೊದ್ದುಗೆ ಕರೆಕ್ಟಾಗಿ ಹೇಳ್ಬಿಟ್ಟು ಪೊದ್ದುನ ನನಗೆ ಬಿಟ್ಕೊಡ್ಬೇಕು, ಸರಿನಾ? ಏನಾರ ಓವರ್ ಆ್ಯಕ್ಟಿಂಗ್ ಏನಾರ ಮಾಡಿಬಿಟ್ಟೆ ಅಂದರೆ ಗೊತ್ತಲ್ಲ ಮೊದಲೇ ನೀನು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೆನಪಿರಲಿ. ಯವ್ವ ದೆವ್ವ, ಅಯ್ಯೋ ಪದ್ದಿ. ಇವನು ಯಾ ಸೀಮೆ ಗಂಡಸು ಇಷ್ಟಕ್ಕೆ ಹೆದ್ರಕೊಂಡು ದೆವ್ವ 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 ಅಂತ ಓಡೋಗ್ತಾವನಲ್ಲ. ಇನ್ನು ಇವನು ಯಾ ಸೀಮೆ ಗಂಡಸು ಅಂತ ನಮ್ಮ ಪೊದ್ದು ನೀನು ಎಲ್ಲಿ ಚೆನ್ನಾಗಿ ನೋಡ್ಕೊತಾನೆ. ನೋಡು, ಯಾವತ್ತಿದ್ರೂ ನನಗೆ ಪೊದ್ದು ಬೇಕೇ ಬೇಕು. ಅವಳನ್ನ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ನಾನಂತೂ ನನಗೆ ಬೇಕಷ್ಟೇನೆ. ಈ ನನ್ನ ಮಗ ನೋಡು, ನೆಟ್ಟಿಗೆ ನೋಡ್ಕೊಳ್ಳೋದು ಇಲ್ಲ. ಆ ಭದ್ರಮ್ಮ ಬಂದು ಆವಾಜ್ ಆಗ್ತಾ ಇರ್ತಾಳೆ, ಹಂಗೇನಿಯ ಮನೆಯಾಗೆಲ್ಲ ಕೀರಿಕ್ ಪರೀಕೆಲ್ಲ ನಡೀತಾ ಇದ್ರು ಇವನು 24 ಗಂಟೆ ಹೊಲ್ತಾಗ ನಿಂತ್ಕೊಂಡು ಇರ್ತಾನೆ. ಇವನು ಪೊದ್ದಿನ ಚೆನ್ನಾಗಿ ನೋಡ್ಕೊತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ. ನಾನೇ ಪೊದ್ದಿನ ಚೆನ್ನಾಗಿ ನೋಡ್ಕೊತೀನಿ ಅಂತ ಅನ್ನಿಸ್ತೈತೆ. ಈ ಕಳ್ಳನ ಮಗುನ ಏನಾದರೂ ಮಾಡಿ ಡೈವರ್ಸ್ ಕೊಡಂಗೆ ಮಾಡಬೇಕು, ನಾನೇನಿಯ ನೋಡ್ಕೋಬೇಕು. ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ನನ್ನ ಹಳೇ ಪ್ರೇಮ ಇನ್ನೂ ಹಂಗೆ ಐತೆ. ಇವಳಿಗೋಸ್ಕರ ನಾನು ಏನೇನೆಲ್ಲ ಮಾಡಿಲ್ಲ, ಸಾಯಬಾರ್ದಾಗಿತ್ತು ಅಂತ ಒಂದೊಂದ್ಸಲ ಅನ್ನಿಸ್ತದೆ. ಆದರೂ ಸತ್ತೋಗ್ಬಿಟ್ಟಿದ್ದೀನಲ್ಲ, ಪೊದ್ದನ್ನು ಮಾತ್ರ ನಾನು ಚೆನ್ನಾಗಿ ನೋಡ್ಕೊತೀನಿ ಈಗಲೂ. ಅಯ್ಯೋ ದೆವ್ವ ದೆವ್ವ ದೆವ್ವ, ನಿಜವಾಗ್ಲೂ ದೆವ್ವನ? ಕೈ ಕಾಲೆಲ್ಲ ಸೇಕಾಯ್ತೈತಲ್ಲ. ಯಪ್ಪ, ನಿಜವಾಗ್ಲೂ ದೆವ್ವ ಇತ್ತ? ದೆವ್ವ ನಿಜವಾಗ್ಲೂ ದೆವ್ವ ನನ್ನ ಹತ್ರ ಮಾತಾಡ್ತಿತ್ತ? ದೆವ್ವ, ಯವ್ವ, ಆ ದೆವ್ವ ಹೆಂಗೆ ಮಾತಾಡ್ತಿತ್ತು? ಪೊದ್ದಿನ ಬಿಟ್ಕೊಡು ಬಿಟ್ಕೊಡು ಅಂತ ಕೇಳ್ತಿತ್ತು. ಈ ಪೊದ್ದಿ ಎಲ್ಲ ಹಾಳಾಗೋದ್ಲೋ ಏನೋ, ಈ ಪೊದ್ದಿಗೆ ಹೇಳೋಣ ಅಂತಂದರೆ ಯವ್ವ ಈಗ ಏನಪ್ಪ ಮಾಡೋದು? ಅಯ್ಯೋ ನನ್ನನ್ನು ಸಾಯಿಸ್ಬಿಡ್ತದ ಈ ದೆವ್ವ. ಈ ಪೊತ್ತಿಗೆ ದೆವ್ಗಳೆಲ್ಲ ಫ್ರೆಂಡ್ ಆಗೋಗ್ಬಿಟ್ಟವ್ರ? ಇಲ್ಲ ಯಾರಾದ್ರೂ ಹಳೆ ಲವರ್ ಏನಾದ್ರು ದೆವ್ವ ಆಗ್ಬಿಟ್ಟು ಬಂದವನ? ಇಲ್ಲ ನನ್ನ ಭ್ರಮೆಯ? ನಂಗೆ ಏನು ಅರ್ಥನೇ ಆಯ್ತಿಲ್ವಲ್ಲ. ಯವ್ವ ಈಗ ಏನು ಮಾಡೋದು ಅಂತ ನಮ್ಮ ಅಮ್ಮಂಗೆ ಹೇಳ, ಇಲ್ಲ ಪೊದ್ದಿಗೆ ಹೇಳ್ಬಿಡ್ಲ ಹಿಂಗೆ ನಡೀತಾ ಐತೆ ಪೊದ್ದಿ ಅಂತ ಹೇಳ್ಬಿಟ್ಟು, ಇಲ್ಲ ನಿಜವಾಗ್ಲೂ ಡೈವರ್ಸ್ ಕೊಟ್ಬಿಡ್ಲಾ ದೆವ್ವಕ್ಕೆ ಎದ್ರಕೊಂಡು? ಡೈವರ್ಸ್ ಕೊಡ್ಲಾ? ಡೈವರ್ಸ್ ಕೊಟ್ಬಿಟ್ರೆ ಮೆಟ್ ತಗೊಂಡು ಹೊಡಿತಾಳೆ ಅಷ್ಟೇ ಪೊದ್ದಿ. ಬೇಡ ಬೇಡ ಬೇಡ, ಅದು ಇಲ್ಲ ಇದು ಇಲ್ಲ, ಏನಾರ ಒಂದು ಮಾಡಬೇಕಲ್ಲ. ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನೋಡ್ದಿಲ್ಲ ಮಗ, ಯವ್ವ ಹೂವನ ಯಾ ಪಾಟಿ ಕಮ್ಮಿ ರೇಟ್ ಆಗ್ಬಿಟ್ಟ ಇವಾಗ. ಮೊದ್ಲೆಲ್ಲ ಸ್ಯಾನೆ ರೇಟ್ ಸ್ಯಾನೆ ರೇಟ್ ಇತ್ತು, ಇವಾಗ ಹೊಸಿ ಕಮ್ಮಿ ರೇಟ್ ಏನು ಆಗ್ಬಿಟ್ಟೈತೆ. ತಗ ಇದನ್ನ ಹೊಸಿ ಎತ್ತಿಕ್ಬಿಟ್ಟು ಫ್ರಿಡ್ಜಾಗ ಮಾಡ್ಬೋವು, ಆಮೇಕಿಂದ ಯಾರನ್ನ ಬಂದು ಕೊಡ್ತಾರೆ. ನಾನು ಹೂವು ಕೊಯ್ಕೊಂಬಿಟ್ಟು ಬುರಣಿ ಅಂತ ಅನ್ಕೊಂಡು ಹೂವನೇ ಇರಲಿಲ್ಲ, ಬೇಜಾರಾಯ್ತು. 50 ರೂಪಾಯಿಗೆ 1 kg ಚಾಮಂತಿಗೆ ತಗೊಬಿಟ್ಟು ಬಂದೀವ್ನಿ. ಆಯ್ತದೆ ವಾರದ ಪೂಜೆಗೆ ಅದಕ್ಕೆ ಇದಕ್ಕೆ ಹಂಗನ್ವೆ ಇದೇ ಹೂವನೇ ನೀವು ಅಡ್ಜಸ್ಟ್ ಆಯ್ತದೆ ಕಣಪ್ಪ. ತಗೊಂಡು ಫ್ರಿಡ್ಜಾಗ ಮಾಡ್ಬೋವು. ಅಮ್ಮ ನಿಂತ ಆಗುಸಿ ಮಾತಾಡ್ಬೇಕು, ಕುಂತ್ಕೊಳ್ಳಮ್ಮ. ಏನ್ಲ ಮಾತಾಡಿಯೇ? ಅಯ್ಯಯ್ಯಪ್ಪ, ನಿಮ್ದು ಯಾವಾಗ ಏನಾರ ಇದ್ದಿದ್ದೇನಿಯ ಏನ್ ಮಾತಾಡ್ಬೇಕು ಹೇಳು. ಕಾಸು ಗೀಸು ಕೇಳೋದಾದ್ರೆ ನಾನು ಏನು ಕೇಳ್ಬೇಡ ಕಣ್ರಪ್ಪ. ನಂತ ಕಾಸು ಗೀಸು ಎಂಥದ್ದು ಇಲ್ಲ. ನಾನೇ ಹಬ್ಬೆ ಪಳಿಯ ಕುಂತೀವ್ನಿ, ಇನ್ನು ನಿಮಗೆ ಬೇರೆ ಕೊಡ್ತಾರೆ ನೋಡು. ಈಗಿಂತ ಖರ್ಚು ಶಾನೆ ಆಗೋಗ್ಬಿಟ್ಟೈತೆ. ನಿಮ್ಮ ಅಪ್ಪನ ತಗೋ ಇಲ್ಲ, ನೀನೇನೇನು ಕೇಳಕ್ ಹೋಗ್ಬೇಡ. ಅಯ್ಯೋ ಅಮ್ಮ ಅದೆಲ್ಲ ಕುಂತ್ಕೊಳ್ಳಮ್ಮ. ಏಳ ಮಗ, ಏನ್ಲ ನಿಂದು? ಅಮ್ಮ ಅಮ್ಮ ದೆವ್ವಗಳು ಇರ್ತವೇನಮ್ಮ? ಅಯ್ಯ ನಿಂಗೆ ಏನ್ ಮಾಡಕ್ ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದ ಕಣ್ಮಗ ನಿಂಗೆ. ಅಯ್ಯಯ್ಯಪ್ಪ, ನಿನ್ನ ಕ್ಯಾಮೆ ಇಲ್ದಿರೋದಕ್ಕೆ ಹಿಂಗ ಆಡ್ತಿರೋದು. ಹೋಗಿ ಹೊಸಿ ಹೊಲ್ದತ್ರ ಕುಂತ್ಕೊಂಡು ಕ್ಯಾಮೆ ಗೀಮೆ ಮಾಡೋ. ದೆವ್ವ ಇರ್ತದ ಭೂತ ಇರ್ತದ ಅಂತ ಬಂದು ನನ್ನನ್ನು ಕೇಳ್ತಾನೆ. ಈಗಿನ ಕಾಲದಾಗ ಯಾ ದೆವ್ವ ಯಾ ಭೂತ? ನಿನ್ಗೇನು ಭೂತ ಗೀತ ಹಿಡಿದು ಬಿಟ್ಟೈತ ನಿಂಗೇನು? ಕ್ಯಾಮೆ ಮಾಡೋದು ಬಿಟ್ಬಿಟ್ಟು ದೆವ್ವ ಆಯ್ತಾ ಭೂತ ಆಯ್ತಾನಂತೆ. ಹೋಗ್ಲಾ ಎದ್ದು ಕ್ಯಾಮೆ ನೋಡೋಗ್ಲಾ ಸುಮ್ಕೆನೆಯಾ? ಅಮ್ಮ ಇಲ್ಲ ಕಣಮ್ಮ, ನಾನು ಗದ್ದೆ ತಾಗ ಹೋಗಿದ್ನಲ್ಲ, ಗದ್ದೆ ತಾಗ ಹೋಗಿದ್ರೆ ಒಂದು ದೆವ್ವ ನನ್ನ ಮಾತಾಡಿಸ್ತು ಕಣಮ್ಮ. ದೆವ್ವ ಮಾತಾಡಿಸ್ತಾ ನಿನ್ನ? ಏನ್ಲ ಮಗ ಹಿಂಗೆ ಹೇಳ್ತೀಗ? ಇನ್ನು ದೆವ್ವ ಎಲ್ಲ ನಾ ಮಾತಾಡಿಸ್ತದೇನ್ಲ? ಈ ವರ್ಷದಿಂದ ಸಂಸಾರ ಮಾಡ್ಕೊಂಡು ಬಂದೀವಿ. ನೀವು ಒಂದಿನ ನಾನು ಆ ದೆವ್ವನು ಯಾ ದೆವ್ವನು ನೋಡ್ಲಿಲ್ಲ ನಮ್ಮ ಗದ್ದೆ ತಾಗೆ. ನೀನ್ ಕಾಣಿಸ್ಬಿಟ್ಟತೆ ದೆವ್ವ. ಏನು ಎಣ್ಗಿನ ದೆವ್ವನ ಏನು? ಲೈನ್ ಗಿನ್ ಆಗ್ತಿತ್ತ ನಿನಗೆ? ಗೊತ್ತಾಗ. ಏನ್ ಹೇಳ್ತೀಗ ನೋಡು. ಅಮ್ಮ ನಿಂಗೆ ತಮಾಸೆ ಇಲ್ಲಿ, ನನಗೆ ಅಮಾಸೆ. ನನ್ನ ಕತೆ ನನಗೆ ಗೊತ್ತು ಕಣಮ್ಮ. ನೀನು ಒಳ್ಳೆ ತಮಾಸೆ ಮಾಡ್ತಾ ಇದ್ದೀಗ. ನಿನಗೇನೋ ಹಂಗೆ ಆಡಿಸ್ತದೆ ನಿನಗೆ. ಅಮ್ಮ ತಮಾಸೆ ಮಾಡೋದಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಣಮ್ಮ. ನಿಜವಾಗ್ಲೂ ದೆವ್ವನಂತಾಗೆ ಮಾತಾಡ್ತು ಕಣಮ್ಮ. ಮಾತಾಡ್ಬಿಟ್ಟು ನೋಡು ಅದೇನಂತಂದರೆ ನೋಡು ಅದು ಬಿಡು, ಆಮೇಲೆ ಹೇಳ್ತೀನಿ. ಏನೇನೋ ಹೇಳ್ತು ಕಣಮ್ಮ ನಂತಾಗೆ. ನಂಗೆ ಯಾಕೋ ಭಯ ಆಯ್ತೈತೆ ಕಣಮ್ಮ. ನಿಜವಾಗ್ಲೂ ದೆವ್ವ ಐತೆ ಕಣಮ್ಮ. ಆ ದೆವ್ವ ನಮ್ಮ ತಾಕ ಬರಬಾರ್ದು ಅಂದರೆ ಏನು ಮಾಡಬೇಕು ಕಣಮ್ಮ? ಹೋಗ್ಲ ಮರಿ ಎದ್ದು ಸುಮ್ಕೇನೆ. ಎದ್ದೋಗ್ಲ ಫಸ್ಟ್ ಹೋಗಿ ಕ್ಯಾಮೆ ಗಿಮೆ ನೋಡ್ಕೊ ಹೋಗು. ದೆವ್ವನೂ ಇಲ್ಲ ಭೂತನೂ ಇಲ್ಲ ಏನೂ ಇಲ್ಲ. ಅವೆಲ್ಲ ನಮ್ಮ ಭ್ರಮೆ ಕಣ್ಲ. ಅಯ್ಯೋ ಯಾವುದೋ ನಮ್ಮ ತಾತನ ಕಾಲದಾಗ ಹೇಳೋರ್ ಕತೆಯ. ನಾವೇನು ಕಂಡಿಲ್ಲ ಮಾಡಿಲ್ಲ ನೋಡಿಲ್ಲ. ನೋಡ್ಲ ಮಗ, ನಾವೇನು ತಪ್ಪು ಮಾಡಿದೀವಿ ಅಂತ ದೆವ್ವಗಳು ನಮ್ಮ ತಪ್ಪತ್ತಾವ ಹೇಳು. ನಾವು ಯಾರ್ದಾರ ನ್ಯಾಯ ಮಾಡಿದ್ದೀವಿ? ಇಲ್ಲ ತಾನೇ. ಎದ್ದೋಗಿ ಸುಮ್ಕೇನೆ ನೀಯ. ಸುಮ್ಮನೆ ಇಲ್ದಿರೋ ತಲೆಗೆಲ್ಲ ಹೂಳ ಬಿಟ್ಕೊಂಡು
ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಈ ಬೂತಿ ಇಕ್ಕೊಂಡು ದೇವ್ರೇ ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಾ ಹೋಗು. ಏನಾಗಕ್ಕಿಲ್ಲ, ಸುಮ್ಮನೆ ಯಾಕೆ ಇವನು ಭ್ರಮೆ ಆಗಿರ್ತದೆ ನಿಂಗೆ ಅಷ್ಟೇ ನಿನಿಯ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಹೇಳಿದ್ರೆ ಯಾರು ನಂಬಕ್ಕಿಲ್ಲ. ನಾನು ಅದಕ್ಕೆ ಹೇಳ್ಬಾರ್ದು ಅಂತ ಸುಮ್ಕಿರೋದು. ಪೊದ್ದಿಗೆ ಹೇಳಿದ್ರೆ ಪೊದ್ದಿನ ನಂಬ್ತೋಳೋ ಏನೋ. ಆ ಪೊದ್ದಿ ಅದು ಎಲ್ಲ ಹಾಳಾಗೋದ್ಲೋ ಏನೋ ಆ ಕಾರಣೆ ಕಣಮ್ಮ. ಆ ಪೊದ್ದಿಗಾದ್ರೂ ಹೇಳ್ಬೇಕು ಕಣಮ್ಮ ಒಂದು ಮಾತ, ಹಿಂಗೆ ಅಂತ ಹೇಳ್ಬಿಟ್ಟು. ಆ ಪೊದ್ದಿ ಆದ್ರೂ ನಂಬ್ತಾಳೆ, ನನ್ನ ಕಷ್ಟ ಅರ್ಥ ಮಾಡ್ಕೊತಾಳೆ. ನಿಮ್ಗೆಲ್ಲ ತಮಾಷೆ ಆಗೋಗ್ಬಿಟ್ಟೈತೆ ನನಗೆ ನಿಮ್ಗಂತೂ. ಹಾಂ, ಹೋಗತ್ತಾಗ ಸುಮ್ಕೇನಿಯ. ನಿಜವಾಗ್ಲೂ ಮಾತಾಡ್ತಮ್ಮ ಗದ್ದೆ ತಾಗಿ ಅಂದರೆ ನೀವು ಯಾರು ನಂಬೋದೇನಿಯ ಇಲ್ಲ. ಈ ನನ್ನ ಮಗಂಗೆ ಹೋಗಿ ಪೊದ್ದಿತಾಗ ಮಾತಾಡ್ಲ ಅಂದರೆ ಇವ್ರ ಅಮ್ಮಂತಾಗ ಡಿಸ್ಕಷನ್ ಮಾಡ್ಕೊಂಡು ಕುಂತವ್ನಲ್ಲ. ಇನ್ನೇನು ಭಯ ಬಂದಿಲ್ಲ ಅಂತನ ಇವನಿಗೆ ನನ್ನ ಮ್ಯಾಲೆ. ಅಷ್ಟೆಲ್ಲ ಎದುರಿಸಿವ್ನಿ, ಆರಾಮಾಗಿ ಕುಂತ್ಕೊಂಡು ಅಮ್ಮನ ಜೊತೆ ಅಲ್ಟೆ ಹೊಡ್ಕೊಂಡು ಕುಂತವ್ನಿ. ನಾನು ಹೇಳಿದ್ದೇನು ಕೇಳ್ತಾನೆ ಇಲ್ಲ. ಈ ನನ್ನ ಮಗನಿಗೆ ನನ್ನ ಮುಖ ಕಾಣಂಗಾಗಲಿ ಎದ್ರುಕೊಂಡು ಓಡೋಗ್ಬೇಕು ಹಂಗೆ ಮಾಡ್ಬಿಡ್ತೀನಿ. ಆದರೆ ಇನ್ನು ಈಗ ಸತ್ತಿರೋದಲ್ವಾ, ಬರೀ ಮಾತಾಡ್ಬೋದು ಅಷ್ಟೇನೆಯ. ಇನ್ನೂ ನನ್ನ ಮುಖ ಎಲ್ಲ ಕಾಣಕ್ಕಿಲ್ಲ. ಇನ್ನೂ ಬೇಜಾನ್ ಟೈಮ್ ಬೇಕು. ಇನ್ನೂ ಎಷ್ಟೊಂದು ಟೈಮ್ ಕಾಯಬೇಕು ಏನೋ. ನಾನಂತೂ ನುಣ್ವೆ ಈ ನನ್ನ ಮಗನಂತೂ ಬಿಡೋಕ್ಕಿಲ್ಲ ನಾನು. ನನ್ನ ಹುಡುಗಿನೇ ಪಟಾಯಿಸ್ಕೊಂಬಿಟ್ಟು ಬಂದಿದ್ದೀಗ ಅಲ್ವೇನಿಲ್ಲ ನೀನು. ಅದು ಹೆಂಗ್ಲ ಬಿಡ್ಲಿ ನಿನ್ನ. ಅಮ್ಮ ಅಮ್ಮ ನಿಜವಾಗ್ಲೂ ಏ ಮರಿ, ಎದೋಗ್ ಮಾಡಕ್ಕೆ ಆಮೇಲೆ ನಿಂಗೆ ಎದ್ದೋಳು ಹೋಗ್. ಓಹೋ ಆಗಾಡ್ಕೊಂಡು ಕುಂತ್ಕೊಬಿಟ್ಟ ಇಲ್ಲಿ. ಯವ್ವ ಸುಸ್ತಾಯ್ತೈತೆ. ಈ ಮನೆಯಾಳಿಗಳೆಲ್ಲ ಎಲ್ಲ ಆಳ ಬಿದ್ದೋಗವ್ರು, ಏನು ಕತಿಯೋ ನಾಕಾಣಿ. ಕರಿಲ ನೀ ಅಂಡ್ರನ ಬದ್ದಿ ಒಂದು ಲೋಟ ಕಾಫಿ ತಗೊಬಿಟ್ ಬಮ್ಮಿ. ಅಯ್ಯೋ, ಯಾರೊಬ್ರು ಮನೆ ಕಾಣದೇ ಇಲ್ಲ. ಈ ಮನೆಯಾಗ ಸುಮ್ಮನೆ ಹೇಳ್ಕೊಳಕ್ ಮಾತ್ರ ಶಾನೆ ಜನ ಅಷ್ಟೇನಿಯ ಇರೋದು. ಮಾತ್ರ ಈ ಮನೆಯಾಗೆ ಯಾರು ಶಾನೆ ಜನ ಇರೋದೇನಿಯ ಇಲ್ಲ. ಒಬ್ಬೊಬ್ರು ನನ್ನ ದಿಕ್ನಾಗ ಇದು ಬಿಡ್ತಾರೆ. ಅಯ್ಯಯ್ಯಯ್ಯಯ್ಯ, ಹೋಗತ್ತಾಗಿ ಏನ್ ಜನನ ಏನ್ ಕತೆಯೋ. ನನ್ನ ಕಷ್ಟ ನಿಂಗೆ ಅರ್ಥ ಆಗಕ್ಕಿಲ್ಲ. ಸರಿ, ಇದು ಭ್ರಮೆನೇ ಇರ್ಬೋದು ಅಂತ ಅನ್ನಿಸ್ತದೆ. ಇನ್ನೊಂದು ಕಿತ್ತ ಏನಾದ್ರೂ ನನಗೇನಾದ್ರೂ ಮಾತಾಡ್ತದಲ್ಲ, ಆಗ ಮೊಬೈಲಾಗೆ ರೆಕಾರ್ಡ್ ಮಾಡ್ಕೊಬಿಟ್ಟು ಬರ್ತೀನಿ ನೋಡು. ಅವಾಗಾದ್ರೂ ನೀನು ನಂಬ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಈಗೆಲ್ಲ ನಾನು ತಮಾಷೆ ಮಾಡಿ ನಗ್ತಾ ಇದ್ದೀಗಲ್ವಾ, ಕಿವಿಯಾರೇ ಕೇಳಿಸ್ಕೊಂಡಿವ್ನಿ ಕಣಮ್ಮ. ಯಾರು ನಂಬೋದೇನೇ ಇಲ್ಲ ಹಿಂಗೆ ಅಂತ ಹೇಳಿದ್ರೆ. ಸರಿ ಕಣಲ್ಲ, ಇನ್ನೊಂದು ಕಿತ್ತ ಮಾತಾಡ್ಬೇಕಾರೆ ವಿಡಿಯೋ ಮಾಡ್ಕೊಂಬಿಟ್ ಬಾ. ವಿಡಿಯೋನ ದೇವಯ್ಯ ಹೆಂಗಿರ್ತದೆ ಅಂತ ನಾವು ಓಸಿ ನೋಡೋಣ. ಸರಿ ಆಯ್ತು ಹೇಳು.